ಕಾವೇರಿ ಲಾಕ್ನಾಗಿಂದ ಅರ್ಬಾಟಾಗಿ ಆಳ. ಆರಾಮದಿ ಅಮ್ಮ. ಅದೇನ್ ನಾನು ನೀವು ಹೋಗಿಂದ ನೋಡಿಲ್ಲಗ ನನಗೆ ಯಾರು ಚಂದ ಊಟಕ್ಕೆ ಕೊಡವಲ್ರು. ನಿನ್ನಂಗ ಅಡಿಗೆ ಇವ್ರಿಗೆ ಯಾರಿಗೂ ಮಾಡಕ ಬರಂಗಿಲ್ಲ. ನೀ ಬಾರಿ ಮಸ್ತ್ ಮಸ್ತ್ ಅಡಿಗೆ ಮಾಡ್ತಿದ್ದಿ. ನೀ ಲಗ್ನ ಆಗಿ ಹೋಗ್ಬಾರ್ದಿತ್ತು, ಸುಮ್ಮನೆ ಇಲ್ಲೇ ಇರ್ಬೇಕಿತ್ತು. ನಿಮಗ ಕೂಳ್ ಮಾಡಿ ಹಾಕಾಕ ಆಕಿ ಲಗ್ನ ಮಾಡ್ಕೊಂಡು ಹೋಗ್ಬಾರ್ದಿತ್ತನ. ನಿಮ್ಮವದ ಅಲ್ಲ ಕೇಳ್ರಿ. ನೀನು ಒಂದು ಲಗ್ನ ಮಾಡ್ಕೋ, ನಾಳೆ ನಿನ್ ಹೆಂಡತಿಗೆ ಹೇಳು ಕಮ್ ಅಂದ ಮಾಡಿ ಕೊಡ್ತಾ. ಇದೊಂದು ಮುದುಕಿ ಯಾವಾಗಲೂ ಹಂಗ ಮಾತಾಡ್ತಿರ್ತತಿ. ಏ ಕಾವೇರಿ ನೀ ತಾಲಿಪಟ್ಟಿ ಮಾಡ್ತಿದ್ದೆಲ್ಲ ಭಾರಿ ಚಲೋ ಮಾಡ್ತಿದ್ದಿ. ಇವತ್ತ ತಾಲಿಪಟ್ಟಿ ಮಾಡು, ಹಂಗ ಜೋಳದ ಒಡಿ ಮಾಡು, ಮತ್ತಿನ್ನೇನು ಅದೇನೋ ಹಾಲ್ನ್ಯಾಗ ಅದೇನೋ ಒಂದು ಪಾಯಸ ಮಾಡ್ತಿದ್ದೆಲ್ಲ ಅದೊಂದು ಮಾಡ್ಕೊಡ. ಅಲ್ಲಿಂದ ಇಲ್ಲಿಗೆ ನಿನಗ ಅಡಿಗೆ ಮಾಡಕಂತ ಬಂದಾಳ ಪಾಪ. ಅದು ಗಂಡನ ಮನೆಯಾಗಿದ್ದ ಬಂದತಿ. ನೀ ಯಾಕೆ ಕೆಲಸ ಹೇಳ್ತೀನು? ಹೇಳಿ ಬಿಡಿ ಅಮ್ಮ, ನಾ ಮಾಡ್ಕೊಡ್ತೀನಂತ. ಕಾವೇರಿ ನಿನ್ನ ಗಂಡ ದೊಡ್ಡ ಡಾಕ್ಟರ್ ಅದನ್ನಲ್ಲ. ಮತ್ ಒಂದಿವ್ಸ ನಾನು ರೊಕ್ಕ ಕೊಡು. ನನಗೆ ಯಾರು ರೊಕ್ಕನ ಕೊಡವಲ್ರು. ಒಂದಿವ್ಸ ರೊಕ್ಕ ಕೊಡ. ಇದು ನಾವೂಗ ಅಪ್ಪಗೆ ಹೇಳ್ಬೇಡ, ನೀನು ಕೊಡು ಒಂದಿವ್ಸ. ಮತ್ ನೀ ನಮ್ಮ ಮನ್ಯಾಗ ತಿಂದು ಉಂಡು ಹೋಗಿ ಇಲ್ಲ. ಅಯ್ಯೋ ನೀಚ ಬುದ್ಧಿವ. ಹುಡುಗಿ ಎಲ್ಲಿಂದ ರೊಕ್ಕ ತರ್ತಿದ್ದಿತ್ತು? ಅಲ್ಲೇ ನಿಮ್ಮಪ್ಪ ನಿಮ್ಮವನ್ ಕೇಳು. ನಿಮ್ಮವದ ಅಲ್ಲ ತಾಗ್ಲಾಡಿಯಕಿನ್ ಕೇಳು. ನನ್ನ ಮೊಮ್ಮಗಳು ಯಾಕೆ ಕೊಡ್ಬೇಕಲ್ಲ ರೊಕ್ಕನ? ಆಕಿ ಗಂಡ ದೊಡ್ಡ ಡಾಕ್ಟರ್ ಇದ್ರು ನಿಮಗ ಹೋಗ್ಯಾಗ ಕೊಡ ಅಂತ ಹೆಂಡತಿ ಕೈ ರೊಕ್ಕ ಕೊಟ್ಟ ಕಳಿಸ್ತಾನಂತ ಮಾಡಿರೇನು? ಇದ್ರು ಕೊಡಕ್ ಹೋಗ್ಬೇಡ ಕಾವೇರಿ, ಸುಮ್ಮನೆ ಇರು. ಕೊಡ್ಬೇಡಿ ಇವ್ರಿಗೆ ರೊಕ್ಕನ. ಇದ್ದಾಗ ಹುಡುಗಿ ಜಲಮ ತೂಸಹದಿಲ್ಲ. ಈಗ ಆಕಿ ಪಾಡಿಗೆ ಅದು ಅಂತ ಚಂದ ಐತಿ. ಮತ್ತ ಒಂದ್ 2 ದಿನ ಇದ್ದು ಹೋಗಕ್ ಬಂದತಿ. ರೊಕ್ಕ ಕೇಳ್ತಾನ, ಕಮ್ ಒಂದು ಅಡಿಗೆ ಮಾಡ್ಕೊಡು ಅಂತ ಕೇಳ್ತಾನ. ನೀನಿದ್ರು ನಿಮ್ಮವನ್ ಕೇಳು. ಮತ್ ಈಗ ಮಾತ್ರ ಇಷ್ಟು ವರ್ಷ ನಮ್ಮ ಮನ್ಯಾಗ ತಿಂದೋಗಿಲ್ಲನ. ಈಗೇನಾತು? ಒಂದ್ 400 ಅಲ್ಲ 4,000 5,000 ಕೊಟ್ರೆ ಏನಾಗತ್ತಿಕ್ ಈಗ? ಮಾವ, ನನ್ನ ಹತ್ರ ಅಷ್ಟು ರೊಕ್ಕಿಲ್ಲ. ಒಂದ್ 2,000 ರೂಪಾಯಿ ಅದ ನೋಡ್ ಪರ್ಸ್ನ್ಯಾಗ. ಹೋಗ್ ತಗೋ ಹೋಗು. ಕಾವೇರಿ ಬ್ಯಾಡ, ನನ್ನ ಮಾತು ಕೇಳು. ಇವು ತಿಂದು ಗುರ್ರ ನೋವು. ನೀ ಹೋಗ್ ತಗೋ ಹೋಗು. ಸುಮ್ಕೊಂಡ್ರ ಮದಕಿನೇನು ಕಾವೇರಿ ಅಪ್ಪಗೆ ಹೇಳ್ಬೇಡ. ಇಲ್ಲ, ನಿನಗೇನು ಬುದ್ಧಿಲ್ಲ. ಅವ್ನ್ಗೆ ಯಾಕೆ ರೊಕ್ಕ ಕೊಡಕ್ ಹೋಗಿದ್ದಿ? ಇರ್ಲಿ ಬಿಡಿ ಅಮ್ಮ. ಮತ್ತ ನಾನು ಇಷ್ಟು ದಿನ ಈ ಮನ್ಯಾಗ ತಿಂದು ಉಂಡು ಬೆಳೆದು ಹೋಗಿನಿ. ಮತ್ತ ಏನ ನನ್ನ ಹತ್ರ ಒಂದ್ 2,000 ರೂಪಾಯಿ ಅಷ್ಟೇ ಇದ್ದು. ಏನ್ ಕೊಟ್ರೆ ಏನ್ ನಂದೇನು ಕಡಿಮೆ ಆಗಂಗಿಲ್ಲಲ್ಲ, ಹೌದಿಲ್ಲ? ಅವರು ಯಾರು ಹೊರಗೆ ನೀಡಲ್ಲಲ್ಲ, ನಮ್ಮ ಸೋದರ ಮಾವನ ಮಕ್ಕಳಲ್ಲ. ಎಲ್ಲಾರು ಕೂಡಿ ಯಾರು ಬೆಳೆದಿವಿ. ಅದನ್ನ ನೀ ಇಟ್ಕೊಂಡಿಲ್ಲ ನೋಡಿಲ್ಲಿ. ಇವು ಅವ್ರ ಅವನ ಬುದ್ಧಿವು ಉಂಡೆಡ್ಯಾಗ ಗುಚ್ಚಿ ಒಯ್ಯವು ಇವು. ಮಾವರ, ಅದು ಮತ್ತೆ ಬೋರ್ ಹಾಕ್ಸಿವಲ್ಲ, ಅದನ್ನ ಪೈಪ್ಲೈನ್ ಮಾಡಿಸ್ಬೇಕಿತ್ರಿ. ನಾನು ಅದೆಲ್ಲ ಸುದ್ದಿ ಮಾಡಿ ನಾಳೆ ಹೇಳಿನಿ. ಇವತ್ತು ಬರ್ತಾರ. ಆಗ ಕುಮ್ಯಾಗ ಹೇಳಕತ್ತಿದ್ದ ಒಂದಿಟ್ಟು ಹೊಲ ಕಡೆ ಹೋಗಪ್ಪ ಅಂತೇಳಿ. ಮಾವರ, ಅದ ಮ್ಯಾಗಿನ ಹೊಲ ಎದಕ್ ಸುಮ್ಮನೆ ಬಿಟ್ಟಿರಿ? ಅದನ್ನ ಅದು ಖಾಲಿ ಪ್ಲೇಟಿ. ಅದು ಕೆಲವೊಬ್ಬರಿಗೆ ಭೂಮಿ ಇರಂಗಿಲ್ಲ. ನಮ್ಗೆಲ್ಲ ಭೂಮಿ ಇದ್ದು ಆ ಹೊಲಕ್ಕೆ ಏನು ಬೆಳೆ ಹಾಕ್ಲಿಕ್ಕಂದ್ರ ಹೆಂಗ್ರಿ? ಅಲ್ಲ, ಭೂಮಿ ತಾಯಿನ ಅದು ಭೂಮಿಗೆ ಬೀಜ ಬಿತ್ಲಿಕ್ಕಂದ್ರ ಭೂಮಿ ತಾಯಿಗೆ ನಾವು ಅವಮಾನ ಮಾಡ್ದಂಗಂತ ಕಡಿಕ್ ಹುಳಿನಾರ ಹಾಕ್ಬೇಕಿಲ್ರಿ ಅಲ್ಲಿ. ಪರವಾಗಿಲ್ಲ, ಅದು ಬರೋಬ್ಬರಿ ಇಲ್ಬೇ ಭೂಮಿ. ಏನ್ ಹಾಕಿರ ಏನದು? ಯಾವ ಹುಳಿನೂ ಬೆಳಂಗಿಲ್ಲ ಅಲ್ಲಿ. ಮಾವರ, ಒಂದಿಟ್ಟು ಇದನ್ನ ಗೊಬ್ಬರ ಹಾಕಸ್ರಿ, ತಿಪ್ಪಿ ಗೊಬ್ಬರ. ಹಂಗ ಇವು ಕೆರಿ ಮಣ್ಣು ಇರ್ತತ್ಲ, ಅದಕ್ಕೆ ಹಾಕಸ್ರಿ. ಎಲ್ಲ ಭೂಮಿ ಚಲೋನ ಆಕೈತಿ. ಅದು ಈಟ್ ಮಾಡಿ ಬಿತ್ತಿದ್ರ ಅದು ಯಾಕಾಗಂಗಿಲ್ರಿ ಮಾವರ? ಈಗ ನಮ್ದು ಹೆಂಗಾದ್ರ ನೀರಾವರಿ ಆತ. ಹೌದಪ್ಪ, ಪಾರು ಹೇಳೋದು ಬರೋಬ್ಬರಿ ಐತಿ. ಅಂದ್ರ ಭೂಮಿ ಫಲವತ್ತಾಕತ್ತದ. ಇಲ್ಲ ಅಂದ್ರೆ ಏನಾರ ಗಿಡಗಂಟೆನಾರ ಹಚ್ಚುನ, ಅದನ್ನ ಯಾಕೆ ಖಾಲಿ ಬಿಡ್ಬೇಕ್ರಿ? ಆಮೇಲೆ ಇದು ಇನ್ನೊಂದಿಟ್ಟು ಅದು ಒಂದ್ ಅರ್ಧ ಎಕರೆ ಅದು ಹೆಂಗಾದ್ರು ಬಾವಿ ತೆಗ್ದಿದ್ದು ಹಂಗ ಐತದ. ಈಗೇನ ಅದನ್ನ ಬಾವಿಯಾಗ ನೀರ್ ಬರಂಗಿಲ್ಲ ಬಿಡಂಗಿಲ್ಲ. ಅದನ್ನ ಬಾವಿ ಒಂದು ಮುಚ್ಚಿಸಿ ಬಿಡ್ರಿ, ಅದು ಎಟ್ಟಕೊಂಡ ಹೊಲ ಬರ್ತತಿ. ಹೌದು ನೋಡ್ ಪರವಾದ ನಟ್ ಮಾಡ್ತೀನಿ ನೋಡ್ವಾ. ಹಿಂಗ ಹವಣಿಕೆ ಇರ್ಬೇಕು. ಹವಣಿಕೆಯಿಂದ ಬಾಳೆ ಮಾಡೋರು ಇರ್ಬೇಕು. ನಿಮ್ಮ ತಿನ್ನೋದಳ ಅದಕ್ಕೆ ನಿನಗೆ ಗೊತ್ತೇ ಇಲ್ಲ. ಒಂದಿನ ಇಂಥದ್ದು ಹೊಲದ್ದು ಏನು ಹೇಳೋದಕ್ಕಿನ ಅಲ್ಲಿ ನೋಡಕಿ ಬರೇ ಜಗಳ. ಏನ್ ಮಾಡುದು? ಯಾಕೆ ಚಾ ಬಸ್ಲಿಂಗ್ ಇಷ್ಟೊತ್ನಾಗ? ತಡಿ, ಏನು ಅನ್ನೋದು ಕೇಳ್ತೀನಿ. ಮಾವ್ರ ನಿಮಿಷ, ನನ್ಗೆ ಅದು ಫೋನ್ ಹಚ್ಚಾರ. ಮಾತಾಡಿ ಹೋಗುವ. ಎಲ್ಲೇ ಸುಬ್ಬಿ, ಇಟ್ಟು ದಿನ ನೆನಪಾಗಿಲ್ಲ. ಈಗ ನೆನಪಾಗಿಲ್ಲ. ಈ ಫೋನ್ ಹಚ್ಚಿ ಏನ್ ಸಮಾಚಾರ? ಏನು ಇಲ್ಲವ, ನೀನ ನೆನಪಾದಿ ಅಲ್ಲನ. ಗಾಚಾರ ಅನ್ನೋದ ನೆನಪಿಲ್ಲ ನಿನಗ ಅಲ್ಲನ. ಯಾವ ಫೋನ್ ಹಚ್ಚಿದ್ರು ನಿಂದು ಫೋನ್ ಹತ್ತಂಗಿನೇ ಇಲ್ಲ. ಅದು ಎಲ್ಲಿ ಇಟ್ಟಿರ್ತಿ ಏನು ಗೊತ್ತಿನ. ನಮ್ಮ ಹೊಲದಾಗ ಇದು ಬರಂಗಿಲ್ಲ ನೆಟ್ವರ್ಕ್. ಆತು ಬಿಡು. ನಾನು ಅದಕ್ಕೆ ಭಾಳ ಹಚ್ಚಕ್ ಹೋಗಿಲ್ಲ. ಅಂದಂಗ ಆರಾಮದಿ ಇಲ್ಲ ನೀನು? ನಾ ಆರಾಮದೀನಿ. ನೀ ಆರಾಮದಿ ಇಲ್ಲ? ಮತ್ತೆ ಯಾವನಾರು ಹುಡುಗ ನೋಡಕ್ ಬಂದಿದ್ ನಾನು? ಏನ್ ಮದುವೆ ಗಿದ್ದು ಫಿಕ್ಸ್ ಆತಲ್ಲಿ, ಅದಕ್ಕೆ ಫೋನ್ ಹಚ್ಚೇನ? ನಮ್ಮವ್ವ ಯಾವ ಹುಡುಗನು ಒಪ್ಕೊಂಡಿಲ್ಲ, ಏನೂ ಇಲ್ಲ. ಕಾವೇರಿ ಬಂದ ಅಲ್ಲಿ, ಅದಕ್ಕೆ ರಾಣಿ ಫೋನ್ ಹಚ್ಚಂದ್ಲು.
ಕಾವೇರಿ ಬಂದಾಳ. ಮೂರು ಮಂದಿ ಕೂಡಿ ಬಾ ಇದನ್ನ ನೋಡಿ ಬಾ ದಿನ ಆತು ಬಾ ಅಂತೇಳಿ ಫೋನ್ ಹಚ್ಚಕಿಗೆ ಅಂತ ಅಂದ್ಲು. ಅದಕ್ಕೆ ಫೋನ್ ಹಚ್ಚಿದೆ ಬಾಲಿ. ಯಾವ ಬರ್ಲಿಲ್ಲ, ನಮ್ದು ಇಲ್ಲಿ ಹೊಲದ್ದು ಅದು ಹೇಳಿದ್ನಲ್ಲ, ಅದೆಲ್ಲ ಕೆಲಸ ಐತಿ, ಬರಾಕ ಆಗಂಗಿಲ್ಲ. ನೀವ ಬಂದು ಹೋರ್ಲಾ. ಹೋಗು ಅಲ್ಲನ, ನೀನು ನಿನ್ನ ಗಂಡದನ ಬೈಕ್ ಮ್ಯಾಗ ಬಂದು ಹಾಕಂಗಿಲ್ಲ ಒಂದ್ 2-3 ತಾಸು ಬೇಕಂದ್ರೆ ಕುಮಾರಣ್ಣಗೆ ನಾ ಹೇಳ್ತೀನಿ, ನಾವು ಕೊಡು. ಆದ್ರೂ ಇಲ್ಲಿ ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಹೆಂಗ್ ಬರಕಾಗತ್ಲೆ, ನೀವ ಬಂದು ಹೋರ್ಲಿ. ಪಾರು, ಒಂದ್ ನಿಮಿಷ ತಡ್ಲಿ. ಏನ್ರಿ ನಿಮ್ಮ ಗೆಳತಿಯರ ಬಾ ಅನ್ನಕತ್ತಾರ, ಒಲ್ಲೆ ಅನ್ನಕತ್ತಿಲ್ಲ. ನಾ ಕರ್ಕೊಂಡು ಹೋಗ್ಬರ್ತೀನಿ, ಹೋಗ್ಬರೋಣಂತ. ನೋಡು ನಾವು ಹೋಗ್ಬರೋಣಂತನ, ನೀ ಬ್ಯಾಡ ಅಂತೇನ. ಬಾ ಬಂದು ಹಾಕಂತಿ. ಸರಿ ಆಯ್ತು. ಇನ್ನು ಅತ್ತೇರ್ನಾದ್ರು ಕೇಳ್ಬೇಕು. ನಾ ಮತ್ತೆ ಹಿಂದೆಗಡೆ ಬರೋದಾತಂತ ಫೋನ್ ಹಚ್ತೀನಿ ತಗೋ ಆತ. ಇಡ್ತೀನಿ. ಆದ್ರೆ ಬಂದ್ ಹೋಗ್ ನೀನು, ಹಂಗಲ್ಲ ನೀನು ಇಲ್ಲಿ ಹೊಲ್ದಾಗ ಇಷ್ಟೊಂದ ಕೆಲಸ ಇಟ್ಕೊಂಡು ಈಗ ನಾನು ಅಲ್ಲಿ ಹೋದ್ನಿ ಅಂದ್ರೆ ಹೆಂಗ? ಎಲ್ಲಾರು ತವ್ರ ಮನಿಗೆ ಹೋಗಾಕ ಗೀಚ್ ಕಟ್ಟಿ ಕುಣಿತಾರ ಬೇ. ನೀ ಅಂತ ಹಾಕಿದ್ದೀವಿ ನಿಮ್ಮ ಅತ್ತಿ ನೋಡಿ ಇಟ್ಟು ಮುದುಕಿ ಅದನ್ನ ತವ್ರ ಮನಿಗೆ ಹೋಗೋದನ್ನ ಎಷ್ಟು ಉಬ್ಬೇದ್ದ ಹೊತ್ತಾಳ. ಹೋಗ್ಬರು ಮತ್ತೆ ಗೆಳತ್ಯಾರ ಬಂದಾರಂತಿ, ಹೋಯ್ ಬಾ. ಏನ ದೂರ ಊರಲ್ಲ ಏನಲ್ಲ, ಏನ ಹೋಗ್ಬಾ. ಒಂದು ತಾಸಿನ ದಾರಿ ಐತಿ, ಹೋಗ್ಬರು. ಒಮ್ಮೆ ಕರ್ಕೊಂಡು ಹೋಗ್ತಾನೆ, ಹೋಗ್ಬರು ರೀ. ಎತ್ತಿ ಎಲ್ಲಿಗೆ ಹೊಂಟಾರ ನೋಡು. ಹೋಗು. ಯಾರ? ಅದೇ ಪಾರಿ ಮಾಮ ಎಲ್ಲಿಗೆ ಹೊಂಟಂಗ ಅದಾರ ನೋಡು, ಕೇಳಿ ಹೋಗು. ಒಂದಿಟ ಹೊರಗೆ ಹೋಗು ನೀನು. ಎತ್ತಿ ಇಲ್ಲೇ ಮನ್ಯಾಗ ಒಂದಾಗಕ್ಕೆ ಬಿಡಂಗಿಲ್ಲ ಅಂತಿ, ಹೊರಗೆ ಹೊಂಟಂಗ ಅದಾರ ನೋಡು. ಎತ್ತಿ ಎಲ್ಲಿ ಮಾಮ ಮತ್ತೆ ಟೂರಿಗೆ ಗಿರಿಗೆ ಕಳ್ಸಕತ್ತಾರ ನಾನು ನೋಡಿ. ಹೋಗು ಒಂದಿಟ್ಲು ಲಗುನ ಹೋಗು. ಮತ್ತೆ ಈ ಪ್ಲಾನ್ ಮಾಡಿದ್ರ ನಾವು ತಡಿ, ಎಲ್ಲಿ ಹೊಂಟಾರ ಕೇಳ್ತಾನೆ. ಹೋಗು ಬಡ ತಯಾರ ಹೋಗುನಂತ. ಎಲ್ಲಿ ಹೊಂಟ್ರಿ? ಅದವೇ ಪಾರು ಗೆಳತಿಯರ್ ಬಂದಾರಂತ, ಬರ್ರಿ ಅಂತ ಫೋನ್ ಹಚ್ಚಿದ್ರ, ಅದಕ್ಕೆ ಕರ್ಕೊಂಡು ಹೋಗ್ಬರ್ತೀನಿ. ಹೆಂಡತಿ ಸೆರಗ್ ಹಿಡ್ಕೊಂಡು ಅಡ್ಡಾಡಕತ್ತೀಯ? ನಿನಗೂ ಮಾಡಕ್ ದಗದಿಲ್ಲ, ಅದಕ್ಕೆ ಬಿಸಿ ಈಗಿನ ಕರ್ಕೊಂಡು ಹೋಗಿ ತವ್ರ ಮನಿಗೆ. ಸಲ ಹೋಗೋದು ತವ್ರ ಮನಿಗೆ. ಮನೆ ಹೋಗಿ ಒಂದ್ 8 ದಿನ ಇದ್ದು ಬಂದಿಲ್ಲ. ನೀನು ಚಿಟಿಗಮ್ ಮುಟಿಗಮ್ ಹಾಕಿ ನಿನ್ ತವ್ರ ಮನಿಗೆ. ಆಕಿ ನಾನು ಒಂದಾನು ಇಲ್ಲೇ ಬಾಳೆ ಬದುಕು ಬಿಟ್ಟು 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಹೋದ್ರೆ ನಾನು ಹಂಗತಿ ಹೋಗಿಲ್ಲ. ಕೆಲ್ಸ ಇದ್ರೆ ಮಾತ್ರ ಹೋಗಿನಿ, ಜಾತ್ಯಾರಿಗೆ ಅದಕ್ಕ ಇದಕ್ಕ ಅಂತ ಹೋಗಿಲ್ಲ ನಾನು. ಈಗ ಲಗ್ನ ಆಗೈತಿ, ಸಲ ತವ್ರ ಮನಿಗೆ ಹೋಗಳ, ಒಂದ ಸಲ ಹೋಗಳ. ಏನಾಗಂಗಿಲ್ಲ, ನಾ ಹೇಳಕತ್ತೀನಿ ಪರವಾ, ನೀ ತಯಾರಾಗಿ ಹೋಗು. ಆಕೆ ಹಂಗ ನಿಮ್ಮ ಅತ್ತಿ ಹಂಗ ಅಂತಿರ್ತಾ. ಎತ್ತಿ ಈಗ ಕಳಿಸ್ತೀಯಾ? ಇಲ್ಲಿ ಅಂಕರು ದೂರ ಇಟ್ಟಿರ್ತೀಯ ಇಬ್ರನ್ನ. ಅಲ್ಲಿ ಹೋದಲ್ಲಿ ದೂರ ಇಡಕಾಗತ್ತನ. ಅದಕ್ಕೆ ನಾಟಕ ಮಾಡ್ಕೊಂಡು ಹೊಂಟಾಳಿಕೆ ಗೆಳತ್ಯಾರ ಹೇಳ್ಕೊಂಡು. ಹಂಗೆಲ್ಲ ಗೊತ್ತೈತಿ ಅತ್ತಿ. ಈಗ ನೋಡು ಅಲ್ಲಿ ಹೋದ್ರ ಮುಗಿದ್ ಹೋತ್ ನೋಡು. ಮಾತಿಕೆ ಹೊಟ್ಟೆ ಆದ್ರ ಅಯ್ಯೋ ಹೌದಲ್ಲ. ಆತು. ಹಂಗಾದ್ರ ನೀವ ಆಟ ಏನ್ ಹೋಗಿರಿ? ನನಗೂ ನನ್ನ ಮಗಳ ಜೀವನ ಅನ್ಸಕತ್ತತಿ. ನಡ್ರಿ ಒಟ್ರು ಕೂಡಿ ಹೋಗ್ಬರು. ಅಲ್ಲ ಇವತ್ತ ಹೋಗ್ಬೇಕ ನೀನು? ಮತ್ತೆ ನಿನ್ನ ಮಗಳ ನೋಡಕ ಮತ್ತೆ ಇನ್ನೊಮ್ಮೆ ಹೋಗಾಕ್ ಬರಂಗಿಲ್ಲನ? ಯಾಕ ಇವ್ರು ಕೂಡ ಹೋದ್ರಿ ಏನ್ ಕಷ್ಟ? ಆಯ್ತಾಯ್ತು, ರೆಡಿ ಆಗ್ರಿ, ಹುಟ್ರು ಹೋಗುನಂತ. ಮಲ್ಯಾನ್ ಕಾರಿಸ್ಕೊಂತೀನಿ, ನಾ ಹುಟ್ರನ್ನ ಕರ್ಕೊಂಡು ಹೋಗ್ಬರ್ತೀನಂತ. ತಯಾರಿ. ಯಪ್ಪ ನೀನು ಬರ್ಬೇಕು. ಒಟ್ರು ಮನೇಸ್ ಮಂದಿನ ಹೋದ್ರ ಮನಿ ಮುಂದೆ ಯಾರು ಮಾಪಿಲ್ಲೇರೋಲ್ನಕ. ನಾ ಹೋಗುನಂತ. ಚಂದ್ರಮ್ಮ ಮತ್ತೆ ಬರಾಕೇ ಇದ್ದಿಲ್ಲ. ನೀ ಹೇಳಿದ್ದೆಲ್ಲ ನಾನು ತಯಾರು ಮಾಡಿಟ್ಟಿನಿ. ನಿನ್ನೆ ಅಮಾಸಿ ದಿನ ಎಲ್ಲ ತಯಾರಿ ಮಾಡಿಟ್ಟಿನಿ. ಎಲ್ಲ ನಾನು ಪೂಜೆ ಗೀಜೆ ಎಲ್ಲ ಮಾಡೀನಿ. ತಾಯ್ತ ಅದಾವು, ನಾನು ಒಂದೊಂದು ತಾಯ್ತ ಕೊಡ್ತೀನಿ ಕಟ್ಕಣಕ. ಆ ತಾಯ್ತ ಇವ್ರಿಗೆ ಕಟ್ಕೋಬೇಕು, ತನ್ನ ಹತ್ರ ಇರ್ಬೇಕು. ಆಕೆ ಗಂಡ ಆಕೆ ಹೇಳ್ದಂಗ ಕೇಳ್ತಾನ. ಆ ತಾಯ್ತ ಕಟ್ಕೊಂಡ್ರೆ ಅದ ಮತ್ತೆ ಅವ್ರ ಅತ್ತಿಯರು. ಇದು ಗಜ್ಜಿ ನಿಂಬಿ ಹೆಣ್ಣು ನಿನ್ನೆ ಪೂಜೆ ಮಾಡೀನಿ ನಾನು. ಇದ್ರ ರಸ ನಿಮ್ಮ ಅತ್ತಿ ಹೊಟ್ಟೆಗೆ ಹೋಗ್ಬೇಕು. ಒಂದು ಪುಡಿ ಕೊಡ್ತೀನಿ, ಆ ಪುಡಿ ಇದನ್ನ ಸೇರಿಸಿ ಆಕೆ ಹೊಟ್ಟೆಗೆ ಹೋಗ್ಬೇಕು. ಊಟದಾಗ ಹಾಕಿ ಕೊಡು. ಮತ್ತೆ ಇನ್ನೊಂದು ಹೇಳ್ತಾನೆ, ಕಪ್ಪು ಕಡಿಯಾಗ ಹಾಕಿ ಕೊಡಕ್ಕೆ ಹೋಗಬೇಡ. ದೊಡವ ಕಪ್ಪು ಕಡಿ ಅಂದ್ರ ಅದ ಚಿಕನ್ ಮಟನ್ ಮಾಡಿದಾಗ. ಓ ಹಂಗ. ಆತ್ರಿ. ತಡಿ ಆ ಲಿಂಬೆನ್ಯಾಗ ನಿಮ್ಮ ಹೆಣ್ಣು ಮಗಳಿಗೆ ಮತ್ತು ನಿಮ್ಮ ಅತ್ತಿಗೆ ಇಬ್ಬರಿಗೂ ಅದು ಚೀಟಿ ಕೊಟ್ಟಿಲ್ಲ. ಆ ಚೀಟಿಯನ್ನು ಪುಡಿ ಈ ಲಿಂಬೆಯನ್ನು ಸೇರಿಸಿ ಹಾಕ್ಬೇಕು ಊಟದಾಗ. ಹಂಗ ಈ ಲಿಂಬೆನ ಐತಲ್ಲ, ಇದು ಮನೆಯಾಗ ನಿನಗೆ ಯಾರು ಆಯ್ ಬರಂಗಿಲ್ಲಲ್ಲ ಅವರಿಗೆ ಇದನ್ನ ಹಾಕ್ಬೇಕು ಊಟದಾಗ. ಮತ್ತೆ ಯಾರ್ಯಾರಿಗೆ ಏನೇನು ಹೇಳ್ತೀನಿ ಕರೆಕ್ಟಾಗಿ ಅದನ್ನ ಮಾಡ್ಬೇಕು ನೀನು. ಸರಿ ರೀ ಯವ್ವ. ಭಾಳ ಇಷ್ಟ ಆಗಿರ್ಬೇಕು ನೋಡು. ಇದನ್ನ ಅವ್ರ ಹೆಸರು ಹೇಳ್ತೀನಿ, ಸತೀಶ. ಆಕೆ ಮುದುಕಿ ಹೆಸರು ಸತೀಶರ ಮೇನ್ ಆಕಿನೇ ಯವ್ವ. ಹೆಂಗಾರ ಮಾಡಿ ನನ್ನ ಮಗಳಿಗೆ ಆಸ್ತಿ ಬರುವಂಗ ಆಗ್ಬೇಕು. ಮತ್ತು ಹಂಗತಿ ಮಾಡ್ಬೇಕಾ. ಮತ್ತು ಆಕೇನು ಮುದುಕಿ ಹೆಸರು ತಡಿವ ಏನೈತಕ್ಕೆ ಹೆಸರು? ಮಮತವ್ವ ಅಂತೇಳಿ ನೋಡು. ಅದ್ರ ಮ್ಯಾಗ ಮಾಡಿಕೊಟ್ಬಿಡು. ಆ ಮುದುಕಿ ಒಟ್ಟ ನಮ್ಮ ಲೀಲಾ ಅನ್ನಬೇಕು. ಮನ್ಯಾಗ ಯಾರನ್ನ ಕಂಡ್ರು ಆಕೆಗೆ ಆಗಿ ಬಂದಿರಬಾರ್ದು, ಬರೀ ನಮ್ಮ ಲೀಲಾ ಕಂಡ್ರೆ ಆಗಿ ಬಂದಿರ್ಬೇಕು. ಹಂಗತಿ ಮಾಡಿಬಿಡ್ವಿ. ಸರಿ ಆಯ್ತು. ಹೆಸರಿನ ಮ್ಯಾಗ ಮಂತ್ರಿಸ್ಕೊಡ್ತೀನಿ ತಡಿ. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಸ್ವಾಹ ಸ್ವಾಹ. ದೊಡವ ಇದೆಲ್ಲ ಹಾಕತ್ಯಾ? ಇದೆಲ್ಲ ಬರೀನಾ ಸುಮ್ ಕುಂದ್ರಂತ ಇಲ್ಲ. ತಗೋ ಈ ಲಿಂಬೆಯನ್ನು. ಇವನ್ನ ಬೇರೆ ಬೇರೆ ಚೀಟ್ನ್ಯಾಗ ಇಟ್ಕೋ. ನಾ ಯಾರ್ಯಾರಿಗೆ ಹೇಳಿ ಹಂಗೆ ಹಾಕ್ಬೇಕು. ಸರಿಯವ. ಮೊದ್ಲೇಕ ನಿಮ್ಮ ತಂಗಿ ಮಗಳಿಗೆ ನಂಬಿಕೆ ಇಟ್ಕೋ ಅಂತೇಳ. ನಂಬಿಕೆ ಇಲ್ಲಾರ್ದೆ ಇಲ್ಲಿ ಎದಕ್ಕೆ ಬಂದಳ? ಏನ ಮಾಡಿದ್ರು ನಂಬಿಕೆ ಇರಬೇಕು. ನಂಬಿಕೆ ಇಲ್ಲಾರ್ದೆ ಯಾವ ಕೆಲಸ ಮಾಡಿದ್ರು ಯಾವುದು ಸಕ್ಸಸ್ ಆಗಂಗಿಲ್ಲ ತಂಗಿ. ಇವ ಇನ್ನೂ ಸಣ್ಣ ಬುದ್ಧಿ ಅವಕ್ಕ ಇಂಥದೆಲ್ಲ ಗೊತ್ತಿಲ್ಲ ಚಂದ್ರವ. ಅದಕ್ಕೆ ಹಂಗತಿ ಮಾಡ್ತದೆ ತಗೋ. ನಾ ಎಲ್ಲ ತಿಳಿಸಿ ಹೇಳ್ತೀನಿ. ಮತ್ತೇನಿನ ಆಕೆ ಯಾರ ಹೆಸರು ಹೇಳಿದ್ದಲ್ಲ
ಆಕಿ ಹೆಸರು ಇನ್ನೊಮ್ಮೆ ಹೇಳ್ಬಿಡು. ಯವ್ವ ಕಾವೇರಿ ಅಂತದ ಆಕಿ ನಮ್ಮ ಹೆಣ್ಮಗಳು ಆಕಿನ ಒಂದ ಮನಿ ಕೊಟ್ಟತಿ. ಈಗ ನಾ ಹೇಳಿದ್ನಲ್ಲ ಮಮತಾ ಅಂತೇಳಿ, ಆಕಿ ಅವ್ರ ಅತ್ತಿ. ಈಗ ಆಕಿ ಏನ್ ಮಾಡ್ಯಾವ ಗೊತ್ತನ, ಎಲ್ಲ ಹಿರಿತನ ಈ ಕಾವೇರಿ ಅನ್ನಲ್ಲ ಈಗೀಗ ಕೊಟ್ಬಿಟ್ಟ. ನಮ್ಮ ಹುಡುಗಿ ಕಾಸಿನ ಕಿಮ್ಮತ್ತಿಲ್ಲ ಮನ್ಯಾಗ. ಹಂಗತಿ ಐತಿ. ಈಗ ಒಟ್ಟ ಕಾವೇರಿಗೆ ಏನಾರ ಆಗ್ಬೇಕು ನೋಡುವ. ಆಕಿ ಕಾವೇರಿಗೆ ಏನ ಆಕಿ ನೋಡು, ಒಟ್ಟ ಕೈಕಾಲು ಬಿದ್ದು ಹೋಗುದು, ಹಿಂಗತಿ ಆಗೋದು ಮಾಡ್ಬೇಕು ನೋಡು. ಅದನ್ನ ಮತ್ತ ಅಂದ್ರ ನಮ್ಮ ಹೆಣ್ಮಗಳಿಗೆ ಮಾಡಿದಲ್ಲ ನೀನು. ಮತ್ತ ಆಕಿ ಹಂಗತಿ ಮಾಡ್ದಲ್ಲಿ ಅಲ್ಲನು. ಯವ್ವ ಒಟ್ಟ ಆಕಿ ಏನಾರ ಯಾಕಾಗೋಲ್ದಕ್ಕ ನಿಗರ್ಲಿ ಅಂತೇಳಿ ನಾನು ನಿನ್ನ ಕೈಲಿ ಮಾಡ್ಸಿದ್ನ್ಯಾ. ಮಾಡ್ಸಿದ್ದಕ್ಕೂ ಮತ್ತ ನಿಗರ್ಗೆ ಹೋದ್ಲಲ್ಲ ಯವ್ವ ಆಕಿ ಮಗಳು. ಮತ್ತೆ ನನಗೆ ಜೋಡಾಗ್ಯಾಳ. ಆಕ್ಸಿಡೆಂಟ್ ಆಗಿ ನಿಗರ್ಗೆ ಹೋದ್ಲಕ್ಕಿ. ಮತ್ತು ಅದರ ಮಗಳು ಜೋಡಾಗಿತ್ತು ಮನ್ಯಾಗ. ಮತ್ತು ಇಟ್ಕೊಂಡು ಸಾಕಿದ್ವಿ. ಈಗ ಮತ್ತೆ ಈಕಿ ಜೋಡಾಗ್ಯಾಳ ನೋಡು. ಅದಕ್ಕೆ ಹೆಂಗಾರ ಮಾಡಿ ಈ ಸತಿ ಆಕಿನೂ ರೌಂಡ್ ಗತೆ ನಿಗರ್ ಹೋಗೋಂಗ್ ಮಾಡ್ಬಿಡು ಯವ್ವ. ಈ ಸತಿ ಆಕ್ಸಿಡೆಂಟ್ ಬೇಡ. ಒಟ್ಟ ಹಾಸಿ ಹಿಡಿಬೇಕು ನೋಡು, ಹಂಗತಿ ಮಾಡ್ಬಿಡು. ಇನ್ನೊಂದು ಅವ್ರ ಅತ್ತಿ ಆಕಿನ ಕಂಡ್ರೆ ಒಟ್ಟ ಆಗಿ ಬಂದಿರಬಾರ್ದು. ಮನೆಯವ್ರೆಲ್ಲರೂ ಆಕಿ ವಿರುದ್ಧಾಗಿ ನಿಂದಿರ್ಬೇಕು ನೋಡು, ಹಂಗತಿ ಮಾಡ್ಬಿಡು. ಸರಿ ಆಯ್ತು, ಮಾಡ್ತೀನಿ. ತಗೋ ಇದನ್ನ ಆಕಿಗೆ ಕೊಡು. ಏನು ತಾಯ್ತಾ ಐತಲ್ಲ, ಈ ತಾಯ್ತಾನ ಆಕಿ ಮಕ್ಕೋನು ಕೋನ್ಯಾಗ ಆಕಿ ತೆಲ್ಗೊಂಡ್ ಬಂದ್ಬಿಡು. ಕಿಡು ಇಡಕ್ಕಾಗಿತ್ತಿಲ್ಲ. ಇಡ್ತೀನ. ಆದ್ರೆ ಮತ್ತು ಅದು ಕ್ಲೀನ್ ಅಲ್ಲಂದ್ರೆ ರೂಮ್ ಎಲ್ಲ ಕ್ಲೀನ್ ಮಾಡೋ ಮುಂದಾಗ, ಅದು ಬೆಡ್ ಎಲ್ಲ ಕ್ಲೀನ್ ಮಾಡೋ ಮುಂದಾಗ ಅದು ಹಂಗೆಲ್ಲ ಹೇಳಕತ್ತಿದ್ದು. ತೆಲ್ಗೊಂಬಿರ್ತತಲ್ಲ, ಆ ತೆಲ್ಗೊಂಬ್ನ್ಯಾಗ ಇಟ್ಬಿಡು. ಆಕಿ ಇಟ್ಕೊಂಡು ತೆಲ್ಗೊಂಬ್ನ್ಯಾಗ ಅದನ್ನ ಹೊರದು ಹೊಲಿಗೆ ಹಾಕಿ ಇಟ್ಬಿಡು. ನೀ ಹೆಂಗೆ ಹೇಳ್ತಿ ಹಂಗೆ ಹಾಕಳಾಕಿ. ಏನು ಬರ್ಬರ್ತ ಕೈಕಾಲು ಬಿದ್ದೋಕ್ಕವು. ಮತ್ತು ಅದ ಒಟ್ಟು ಹಾಸಿ ಅಂಕರು ಹಿಡಿತಾವ ನೋಡು. ಆಕಿ ಕಾಣ್ ಸೇರಂಗಿಲ್ಲ. ಮತ್ತು ಅವ್ರ ಅತ್ತಿ ಅಂಕರು ಈಕಿನ ಕಂಡ್ರೆ ಆಗಿ ಬರಂಗಿಲ್ಲ. ಹಂಗತಿ ಎಲ್ಲ ಮಾಡೀನಿ. ಚಲೋ ಆತವ ಯವ್ವ. ಮತ್ತು ಅದ್ರ ಬದಲು ಹಾಕಿ ಕೊಟ್ರಿ. ನಾ ಹೆಂಗೆ ಹೇಳೀನಿ ಹಂಗೆ ಮಾಡ್ರಿ. ಆತವ ಯವ್ವ, ನಿನ್ನಿಂದ ಬಾ ಪುಣ್ಯ ಆತು. ಸರಿ ಅಂದ್ರವ್ವ, ನಿನ್ನಿಂದ ನಂದೆಲ್ಲ ಚಲೋ ಆತು. ಹಂಗೆ ಒಂದಿಟ್ಟು ನಾನು ಎರಡು ಅಲ್ಲೇವ. ನಂದು ಹಿರಿಯ ಮಗ ವಯಸ್ಸಿಗೆ ಬಂದಾನ. ಹೆಣ್ಣು ಎಲ್ಲಿ ಮೇಳಾಗವಲ್ದು. ಒಂದಿಟ್ಟು ದಿಪ್ ಕಟ್ಟದನ, ಒಂದಿಟ್ಟು ಇದೊಂದನ ಅಂದ್ರೆ ಗಡಿಬಿಡಿ ಇಲ್ಲ. ಸ್ವಲ್ಪ ಮಂದಿ ಬಡಿಕೆದಿಲ್ಲ. ಅದಕ್ಕೆ ಹೆಣ್ಣು ಕೊಡಾಕಿಂದ ಮುಂದೆ ನೋಡ್ತಾರೆ. ಒಂದಿಟ್ಟು ಕರ್ಗನು ಅದನ, ಅಟ್ಟು ಹುಷಾರಿಲ್ಲ. ಅದಕ್ಕೆ ಅವಂಗೆ ಒಂದು ಹೆಣ್ಣು ಸಿಗುವಂಗೆ ಏನಾರ ಮಾಡಿ ಪೂಜೆ ಗೀಜೆ ಅದಕ್ಕೆ ರೊಕ್ಕ ಕೊಡ್ತೀನಿ. ನಾ ಏನು ಹಂಗೆ ಮಾಡಿಸ್ಕೊಂಡು ಹೋಗಿಲ್ಲ. ಸರಿ. ನೀ ಹೆಣ್ಣು ನೋಡಕ್ಕೆ ಹೋಗ್ಯಲ್ಲ, ಒಂದು ತಾಯ್ತಾ ಕೊಡ್ತೀನಿ. ಅದೊಂದು ತಾಯ್ತಾ ನಿನ್ನ ಮಗನ ಕೊಳಗ ಕಟ್ಟು. ಈ ಹೆಣ್ಣು ನೋಡಕ್ಕೆ ಹೋಗ್ಯಲ್ಲ, ಒಂದು ಇದನ್ನು ಕೊಡ್ತೀನಿ ನಿನಗೆ, ಕುಂಕುಮನ. ಆ ಕುಂಕುಮನ ನಿನಗೆ ಹುಡುಗಿ ಇಷ್ಟ ಆದ್ಲಂದ್ರೆ, ಆಕಿನ ನನ್ನ ಮನೆ ಸೊಸೆ ಆಗ್ಬೇಕು ಅನ್ನೋದಿತ್ತಂದ್ರೆ ನೀ ಆಕಿಗೆ ಆ ಕುಂಕುಮ ಹಚ್ಚು. ಅವ್ರ ಮನೆಯವ್ರಿಗೆಲ್ಲ ಹಚ್ಚು. ಅದು ಹೆಂಗೆ ಹಚ್ತೀವೋ ನಮಗೆ ಗೊತ್ತಿಲ್ಲ. ಹಚ್ಚು. ಅದು ವಸೀಕರಣ ಮಾಡಿರ್ತೀನಿ. ಅದು ಸುದ್ದಾಗತ್ತೆ ನೋಡು. ಸರಿ ಅಥವಾ ಆಟ ಮಾಡ್ತಿತ್ತು. ಪುಣ್ಯ ಬಂತವ ನಿನ್ನಿಂದ ನನಗೆ. ಊರಾಗ ಯಾರಿಗೂ ಗುಲ್ಲು ಮಾಡಬೇಡ. ಯಾಕಂದ್ರೆ ಈಗ ನನಗೂ ವಯಸ್ಸಾತು. ನಾನು ಇದನ್ನೆಲ್ಲ ಬಿಟ್ಟೀನಿ. ಸುಮ್ಮನೆ ನೀನು ಹಳೇ ಗಿರಾಕಿ ಹೊಳ ಬಂದು ಹೋಗಿ ಮಾಡಿ ಸುಮ್ಮನೆ ಬ್ಯಾಡ ಅಂತೇಳಿ ಏನೋ ಪಾಪ ಅಷ್ಟು ಕೇಳ್ಕೊಂಡೆ ಅಂತೇಳಿ ನಾನು ನಿನಗೆ ಇದನ್ನೆಲ್ಲ ಮಾಡ್ಕೊಡ್ತೀನಿ. ನನಗೆ ಈಗ ಪೂಜೆಗೆ ಕುಂದ್ರದು ಅದು ಮಾಡೋದು ನೀ ಹಂಗಿಲ್ಲ. ಸರಿ ಆತ.